ಹಾಯ್ ನೋಡಿ ಸ್ನೇಹಿತರೆ, ಮಾಮ ಬಂದರು. ಹಾಯ್ ಮಾಡ್ರಿ ಎಲ್ರು, ಕರೀರಿ ನಾಷ್ಟ. ಅಲ್ಲ, ಡೈರೆಕ್ಟ್ ಬರಬೇಡ್ರಿ ಅಂದ್ರೆ ಹೆಂಗೆ ಪಾಪ ಅವರಿಗೆ ಇದಾಗಂಗಿಲ್ಲ. ಎಲ್ಲರೂ ಬರೀ ತಿನ್ನೋಣಂತ ಕರೆದ್ರೆ ಬರಬೇಡ್ರಿ ಅಂತ ಕರಿತಾನೆ. ಕಾಮಿಡಿ ಬಿಡಬೇಡ ನೀನು. ನೋಡ್ರಿ ನಮ್ಮ ತಮ್ಮ ಬಂದನ. ಆದ್ರೆ ನನ್ನ ಮಕ್ಳಿಗೆ ಭಾಳ ಖುಷಿ ಆಗೈತಿ. ಜಿಗದಾಡಕತ್ತಾರ ನನ್ನ ಮಕ್ಕಳು. ಅವ ಭಾಳ ಸೈಲೆಂಟ್, ಅವ ಮಾತಾಡಲ್ಲ. ವಿಡಿಯೋ ಆನ್ ಮಾಡಿದ್ರೆ ಮಾತಾಡೋದಲ್ಲ ಅವ. ಹೆಂಗಾಗೈತು ಅವಸರದಾಗ ಅವ್ರ ದೋಸೆ ಹೊಡೆ ಏನು ಒಂದು ಕಾರ್ನಾಗ ನಾವಿಬ್ರು ಹೋಗ್ತೀವಿ. ನಾವು ನಿಮ್ಮ ಊರು ಬರ್ರಿ ಹೇಳ್ಕರ್ ತೊಗೊಂಡ್ಬಿಡು. ಮತ್ತೆ ಅಲ್ಲಿ ಬಿಸಿಲು ಇಟ್ಟು ಮತ್ತೆ ಹಿಟ್ಟ ಬರ್ತದೆ. ಹೇಳ್ಕರ್ ತೊಗೊಂಡು ಮತ್ತೆ ಆರಾಮ್ ಪೈಸೆ ಕುಡಿ ಬರ್ತದೆ. ಹೇಳ್ತಾ ವಿಭ್ರಮ ಹಚ್ತಾರೆ. ಆ ಕಣ್ಣು ಮುಖ ತಿರುತ್ತ ನೋಡಿ. ಒಟ್ಟು ವಿಡಿಯೋ ಪೋಸ್ ಕೊಡಕ್ಕೆ ನಾಯಕ್ ಅಂತಾನೆ, ಮಾತಾಡಕ್ಕೆ ನಾಯಕ್ ಅಂತಾನೆ. ಆದ್ರೆ ವಿಡಿಯೋ ಮಾಡೋದು ಅವನೇ. ವಿಡಿಯೋ ಮಾಡೋದು ಪಕ್ಕ ಮಾಡ್ತಾನ. ಪರ್ಫೆಕ್ಟ್ ಆಗಿರ್ತದೆ ವಿಡಿಯೋ ಮಾಡೋದು. ಮಾಡ್ತಾನೆ ಸರಿ, ಆದ್ರೆ ಮಾತಾಡಲ್ಲ. ನೀನು ಬೇಡ ನಗಲಿ ನೋಡಿ ಕಡೆ ಏನು ಒಟ್ಟ ಹೆಣ್ಮಕ್ಳ ಗತ್ತೆ ಮಾಡ್ತೇನೆ ಎಲ್ಲ ಹಿಂಗ ಮಾಡ್ತಾನ. ಇಲ್ಲ ಹಿಂಗೆ ಮಾಡ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನಿದೆಯಪ್ಪ ಅಂತಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ ಈ ಲಾಗ್. ಯಾಕಪ್ಪ ಅಂತಂದ್ರೆ ತಮ್ಮ ಬಂದಿದ್ದಾನೆ, ನನ್ನ ತಮ್ಮ ಸಂಜು ಬಂದಿದ್ದಾನೆ. ಆಮೇಲೆ ಮಕ್ಕಳು ಕರ್ಕೊಂಡು ಏಷಿಯನ್ ಫನ್ ವರ್ಲ್ಡ್ ಅಂತೇಳ್ಬಿಟ್ಟು ಗುಲ್ಬರ್ಗದಲ್ಲಿ ವಂಡರ್ಲಾ ಟೈಪ್ ಇದೆ. ಎಲ್ಲ ಥರ ಫನ್, ಮಕ್ಕಳು ಎಲ್ಲ ಥರ ಆಟ ಆಡಬೋದು. ಮಕ್ಕಳು ಇಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಆ ಥರ ಇದೆ. ಅದು ಏನು ಗೊತ್ತಾ, ನನ್ನ ಮಕ್ಕಳು ಬಂದಮೇಲೆ ಅಂದರೆ ರಜೆ ಇದ್ದಾಗ, ಯಾವಾಗ ಸ್ಕೂಲ್ ರಜೆ ಇತ್ತು ಊರಿಗೆ ಬಂದ್ರಲ್ಲ, ಬಂದಾಗಿನಿಂದ ಬರ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಅವನಿಗೆ ಆಫೀಸ್ ವರ್ಕ್ ಇರೋದ್ರಿಂದ ನನ್ನ ತಮ್ಮನಿಗೆ ಬರೋದಾಗಿದ್ದಿಲ್ಲ, ರಜೆ ಇದ್ದಿದ್ದಿಲ್ಲ. ಒಂದಿನ ಫ್ರೀ ಮಾಡಿಕೊಂಡು ಬಂದ ನೋಡಿ. ಅದು ನನ್ನ ಮಕ್ಕಳಿಗೋಸ್ಕರ. ಒಟ್ಟು ಇನ್ನು ಸ್ಕೂಲ್ಗೆ ಹೋಗ್ತಾರೆ, ಇನ್ನು ಸ್ಕೂಲ್ಗೆ ಹೋದ್ರಂದ್ರೆ ಅವ್ರಿಗೆ ನೋಡ್ದಂಗೆ ಆಗಲ್ಲ, ಬಿಟ್ಟಂಗಾಗಲ್ಲ. ಮೊದಲು ಮಕ್ಕಳು ನೋಡ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ಬಂದದಕ್ಕೂ ಒಂದು ಪ್ಲ್ಯಾನ್ ಹಾಕಿದ. ಸಡನ್ಲಿ ನಾವು ಯಾವ ಪ್ಲ್ಯಾನು ಹಾಕಿಲ್ಲ, ಏನಿಲ್ಲ. ಸಡನ್ಲಿ ಹಿಂಗೆ ಹೋಗಿ ಬರಲಿ ಆಕಾಶ, ಅಭಿ ಹೋಗಿ ಬರೋಣ, ಫನ್ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸಡನ್ಲಿ ಒಂದು ಮಿನಿಟ್ಸಲ್ಲಿ ತಯಾರಾದದ್ದು ನೋಡ್ರಿ ಇದು ಪ್ಲ್ಯಾನು. ಹೀಗಾಗಿ ಕರ್ಕೊಂಡೋಗಿದ್ದ ತಮ್ಮ, ನಾನು, ಯಜಮಾನ್ರು, 2 ಮಕ್ಕಳು, ಆಮೇಲೆ ನಮ್ಮ ತಮ್ಮ. ಫುಲ್ ಅವತ್ತೊಂದಿನ ಫುಲ್ ಎಂಜಾಯ್ ಮಾಡಿದ್ವಿ. ಫುಲ್ ಖುಷಿ ಆಯಿತು. ಮಕ್ಕಳು ಆಟ ಆಡಿದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನಾವು ಎಕ್ಸ್ಟ್ರಾ ಬಟ್ಟೆನೇ ತೊಗೊಂಡು ಹೋಗಿದ್ದಿಲ್ಲ. ಹೆಂಗೆ ಹೋಗಿದ್ವಿ ಅಂದ್ರೆ ಹಂಗೆ ಹೋಗಿದ್ವಿ. ಮಕ್ಕಳಿಗೆ ಇನ್ನರ್ ವೇರ್ ಅಷ್ಟೇ ತೊಗೊಂಡು ಹೋಗಿದ್ವಿ. ಅಲ್ಲೆಲ್ಲ ಬಟ್ಟೆ ಕೊಟ್ಟರು, ರೆಂಟಿಗೆ ಸಿಗುತ್ತೆ ಬಟ್ಟೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು, ಮಕ್ಕಳೆಲ್ಲ ಅಲ್ಲಿ ನೀರಲ್ಲಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನನಗನ್ನಿಸ್ತು ಅಯ್ಯೋ, ನಾವು ಎಕ್ಸ್ಟ್ರಾ ಬಟ್ಟೆ ತಂದರೆ ಒಳ್ಳೇದಿರ್ತಿತ್ತಲ್ಲಪ್ಪ. ಮಕ್ಕಳು ಆಟ ಆಡೋದು, ಅಲ್ಲೆಲ್ಲರೂ ಆಟ ಆಡೋದು ನೋಡಿಬಿಟ್ಟು ಮನಸ್ಸು ತಡಿವಲ್ಲಾಗಿತ್ತು. ಅದರಲ್ಲೂ ಮ್ಯೂಸಿಕ್ ಹಾಕಿ ಅದು ವಾಟರ್ಫೂಲ್ ಇರ್ತೈತಿ ನೋಡ್ರಿ, ಯಪ್ಪ
ಸಖತ್ ಅಂದರೆ ಸಖತ್ ನೋಡೋದಕ್ಕೆ ತುಂಬ ಅಂದ್ರೆ ತುಂಬ ಖುಷಿ ಅನ್ನಿಸ್ತು ಮನಸ್ಸಿಗೆ. ಅದು ಅದೇನದು ಡಿ ಜೆ ಫುಲ್ಲು ಸೌಂಡ್ ಇಟ್ಟು ಡಿ ಜೆ ಹಾಕಿಬಿಟ್ಟಿರ್ತಾರೆ ರೀ. ಅದನ್ನು ನೋಡಿದ್ರೆ ನಾವು ಒಂದು ಕಡೆ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಅಷ್ಟೊಂದು ಇವಾಗ್ಲೂ ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ಅಲ್ಲಿ ಅಷ್ಟೊಂದು ಇದಿತ್ತು. ಅಲ್ಲಿ ಸುಮ್ಮನೆ ಕುಂತಿದ್ದೇವೆ ನಾವು. ಕುಂತಲ್ಲೇ ಮಕ್ಕಳು ಆಟ ಆಡೋದು ಎಲ್ಲರೂ ಎಂಜಾಯ್ ಮಾಡೋದು ನೋಡಿಬಿಟ್ಟು ನಮಗೆ ಆ ಡಿ ಜೆ ಸೌಂಡ್ಗೆ ಕುಂತಲ್ಲೇ ಸ್ಟೆಪ್ ಹಾಕಕತ್ತಿದ್ದೀವಿ. ಆ ಥರ ಫುಲ್ ಎಂಜಾಯ್. ಯಾವುದು ಸಂಸಾರ ಜಂಬಟನೇ ನೆನಪಿರಲ್ಲ ನೋಡ್ರಿ ಅಂತಲ್ಲಿ ಹೋದಾಗ. ದಿನ ಮನೆಯೊಳಗಿದ್ರೆ ಬರೀ ಅದಾಯಿತು ಇದಾಯಿತು ಅದಾಯಿತು ಇದ್ರೊಳಗೆ ಕಾಲ ಕಳೆದ್ಬಿಟ್ಟಿರ್ತೈತಿ ಈ ಜೀವ. ಈ ಥರ ಎಲ್ಲಾದರೂ ಹೋಗಿ ಬರೋಕೆ ನೋಡ್ರಿ, ಈ ವರ್ಷದಾಗ ಒಂದು ಸರಿಯಾರೇ ಹೋಗಿ ಬರ್ಬೇಕು. ಈ ಥರ ಫುಲ್ ಎಂಜಾಯ್ ಮಾಡಿದೀವಿ ನಾವಂತೂ. ಆ ಥರ ಇತ್ತು. ಓಕೆ ಸ್ನೇಹಿತರೆ, ಮಕ್ಕಳಂತೂ ಎಂಜಾಯ್ ಮಾಡ್ತಾಯಿದ್ವು. ಎಲ್ಲ ಮಕ್ಕಳು ನೋಡಿ ನನಗೆ ಖುಷಿ ಆಯಿತು ಅಲ್ಲಿ ಆಟ ಆಡೋರು ನೋಡಿ. ಈ ಥರ ಎಲ್ಲ ಮೇಲಿಂದ ಇದೆ. ಫುಲ್ ನನ್ನ ದೊಡ್ಡ ಮಗ ಫುಲ್ ಮ್ಯಾಗಿಂದ ಹೋಗಿ ರೌಂಡ್ ಹಾಕಿ ಅದೇನೈತಲ್ಲ ಅಲ್ಲಿಂದ ಜರ್ದು ಬಂದ. ಚಿಕ್ಕವನು ಮಾತ್ರ ಫುಲ್ ಅಂದ್ರೆ ಫುಲ್ ಭಯಪಟ್ಟ. ಅವನು ಅಷ್ಟೊಂದು ಆಟನೇ ಆಡಲಿಲ್ಲ. ಇವನು ದೊಡ್ಡವನು ಮಾತ್ರ ಎಲ್ಲದ್ರಾಗೂ ಆಟ ಆಡಿ ಬಂದ. ಅಂದರೂ ಎಷ್ಟು ಆಟ ಆಡಿದ್ರೂ ಇನ್ನೂ ಕಡಿಮೆನೇ ಅನ್ನಿಸ್ತಿತ್ತು ಮಕ್ಕಳಿಗೆ. ಎಷ್ಟು ಆಟ ಆಡಿದ್ರು ಇನ್ನೂ ಕಡಿಮೆನೇ ಅನ್ನಿಸ್ತಿತ್ತು. ಸಿಕ್ಕಾಪಟ್ಟೆ ಅದಾವ್ರಿ ಅಲ್ಲಿ ಆಟ ಆಡೋವು. ಆದರೆ ಬರೀ ಫನ್ ಅಂದ್ರೆ ನೀರಿನೊಳಗೆ ಅಷ್ಟೇ ಆಟ ಆಡಿದ್ರು. ಅದು ಬಿಟ್ಟರೆ ಮತ್ತೆ ಯಾವುದೂ ಇದನ್ನು ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಟೈಮೇ ಸಾಕಾಗಲಿಲ್ಲ. ಅಲ್ಲಿ ಎಷ್ಟು ಆಟ ಆಡಿದ್ರು ಇನ್ನೂ ಅಲ್ಲೇ ಆಟ ಆಡ್ಬೇಕಂತಿದ್ರು. ಇದು ಒಂದು ಸ್ಟೆಪ್ ಐತಿ, ಮತ್ತು ಇನ್ನೊಂದು ಕಡೆ ಒಂದು ಸ್ಟೆಪ್ ಐತಿ. ಆಮೇಲೆ ಮ್ಯೂಸಿಯಮ್ ಐತಿ, ಅಲ್ಲಿ ಒಂದು ಬೇರೆ ಐತಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು. ಆದ್ರೆ ಸಣ್ಣವನು ಭಾಳ ಅಂದ್ರೆ ಭಾಳ ಭಯಪಟ್ಟ. ಅವನು ಇಷ್ಟೇ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇಷ್ಟೇ ಆಟ ಆಡ್ದ, ಮೇಲಿಂದ ಜರ್ದು ಬರಲಿಲ್ಲ ಅಷ್ಟೊಂದು. ನಾನೊಂದು ಕಡೆ ಕುಂತಿದ್ದೆ, ಅವ್ರನ್ನೆಲ್ಲ ಎಂಜಾಯ್ಮೆಂಟ್ ನೋಡ್ಕೊಂತ ನಾನು ಕುಂತಿದ್ದೆ. ಇಲ್ಲೇನು ಅನ್ನಿಸ್ಲಿಲ್ಲ. ಆ ಕಡೆ ಏನು ದೊಡ್ಡದಾಗಿ ಮ್ಯೂಸಿಕ್ ಹಾಕಿಬಿಟ್ಟು ಒಂಥರ ಏನಪ್ಪ ಅಂದ್ರೆ ಸಮುದ್ರ ಅನ್ನೋ ಫೀಲ್ ಬರ್ತಿತ್ತು. ಅಲೆಗಳು ಹೆಂಗೆ ಬರ್ತಾವೆ ಆ ಥರ ಫೀಲ್ ಆಗ್ತಿತ್ತು. ಅಲ್ಲಿ ಅನ್ನಿಸ್ತು ನನಗೆ, ನಾವು ಎಕ್ಸ್ಟ್ರಾ ಬಟ್ಟೆ ತಂದಿದ್ರೆ ಚಲೋ ಆಗ್ತಿತ್ತಲ್ವಾ ಅಂಥೇಳಿ ಮನಸ್ಸು ಹಾತುರ್ಯಾಕತ್ತು ನೀರಾಗ ಆಟ ಆಡ್ಬೇಕಂತೇಳ್ಬಿಟ್ಟು. ಮುಂದೆ ಇದೆ ನೋಡಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಮಕ್ಕಳು ಸುಮ್ಮನೆ ಈ ಥರ ಫಸ್ಟ್ ಇದು ಏನೂ ಮೇಲಿಂದ ಜರ್ದು ಬಂದಿದ್ದಿಲ್ಲ. ಈ ಥರ ಭಯಪಟ್ಟು ಇಲ್ಲಿ ನೋಡಿ ಇವನು ಅಭಿ ಸಣ್ಣವನು ಇಲ್ಲೇ ಅದರೊಳಗಡೆ ಆಟ ಆಡಲಿ ಅಂದ್ರು ಹ್ಞೂ ಭಯ ಆಗುತ್ತೆ ನನಗೆ, ಭಯ ಆಗುತ್ತೆ ಒಲ್ಲವ ಅಂತಿದ್ದ ನನಗೆ. ಆಮೇಲೆ ಬರ್ತಾ ಆಟ ಆಡ್ತಾಯಿದ್ದ. ಫಸ್ಟ್ ನೀರಾಗ ಇಳಿದ ತಕ್ಷಣ ಭಯ ಆಯಿತು ಅವನಿಗೆ. ಹೀಗಾಗಿ ನೋಡಿ ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ನೋಡಿ ಎಂಜಾಯ್ ಮಾಡಿ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಭಿ ಅಂತೂ ಎಲ್ಲರನ್ನ ನೋಡ್ತಿದ್ದವರೆಲ್ಲ ಹೆಂಗೆ ಕೆಳಗಿಡೋದು, ಹೆಂಗೆ ಆಟ ಆಡ್ತಾರಲ್ಲ ಅಂತೇಳ್ಬಿಟ್ಟು ನನ್ನ ಜೊತೆ ಮಾತಾಡ್ತಾಯಿದ್ದ. ಆಮೇಲೆ ಆಕಾಶಿಗೆ ಹೇಳಿದೆ, ಕರ್ಕೊಂಡು ಹೋಗೋವನಿಗೆ, ಕೈ ಹಿಡ್ದು ಕರ್ಕೊಂಡು ಹೋಗೋನಿಗೆ, ಬಿಡ್ಬೇಡವನಿಗೆ, ಒಳಗೆ ಕರ್ಕೊಂಡು ಹೋಗೋನಿಗೆ ಅಂತಂದ್ರೆ ಅವ್ನು ಇನ್ನೇ ಹೆದರ್ಕೊಂಡು ದಂಡಿಗೆ ಬಂದು ನಿಂದಿರ್ತಿದ್ದ. ಒಳಗೆ ಹೋಗಿ ಆಟ ಆಡೋಗಿ ಚಂದಾಗ ನೋಡಲ್ಲಿ ಜನರು ನೋಡು ಹೆಂಗೆ ಆಟ ಆಡ್ತಾರೆ ನೋಡು ಅಂತ ಹೇಳ್ತಿದ್ದೆ. ಇವ್ ಭಯಪಟ್ಟ, ಆದರೂ ಅವ್ನು ಬಿಡಲಿಲ್ಲ. ಕರ್ಕೊಂಡು ಹೋದ ಒಳಗೆ ನೋಡಿ ಇವನು ಬರಾಕ್ತಾ ಇರಲಿಲ್ಲ, ಅವ್ನು ಬಿಡಾಕ್ತಾ ಇರಲಿಲ್ಲ. ಇವನು ಹೋಗಕ್ತಾ ಇರಲಿಲ್ಲ, ಅವ್ನು ಬಿಡಾಕ್ತಾ ಇರಲಿಲ್ಲ. ಅವ್ನು ಬಿಟ್ಟು ಹೋದ. ಆಮೇಲೆ ಮತ್ತೆ ಅವ್ರ ಪಪ್ಪ ಏನೈತಿ, ಹೋಗು ಅಲ್ಲಿ ಆಟ ಆಡಿ ನೋಡು, ಅವ್ರು ನೋಡಿ ಸಣ್ಣ ಹುಡುಗರು ನೋಡಿ ಹೆಂಗೆ ಆಡ್ತಾರೆ ನೋಡು ಅಂತೇಕೆ ಅಂದಾಗ. ಆಮೇಲೆ ಆಕಾಶಾಗ ನಮ್ಮ ಸಂಜು ಮೇಲೆ ಕರ್ಕೊಂಡೋದ. ಆಕಾಶ ಇಲ್ಲಿ ಬಾರೋ, ನಾನು ಕರ್ಕೊಂಡು ಹೋಗ್ತೀನಿ ಬಾಯಿಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ರೌಂಡ್ ಹಾಕಿ ಕೆಳಗೆ ಬರೋದು ಇರ್ತೈತಿಲ್ಲ, ಟ್ಯೂಬ್ ತೊಗೊಂಡು ಏರ್ ಟ್ಯೂಬ್ ಇರ್ತಾವಲ್ಲ ಅದರಿಂದ ಕಳಿಸ್ಕೊಟ್ಟ. ಮೇಲೆ ಹೋಗಿ ಫುಲ್ಲು ಮೇಲೆ ಅಲ್ಲಿ ಹೋಗಿ ಕಳಿಸ್ಕೊಟ್ಟ. ಅಲ್ಲಿಂದ ಬಂದು ಸೈಟ ಪಕ್ಕಂತೆ ಜಾರಿ ಬಂದುಬಿಟ್ಟ.
ಆದರೂ ಫುಲ್ ಎಂಜಾಯ್ ಮಾಡಿದ್ರು ಮಕ್ಕಳು. ಅದನ್ನು ನೋಡಿ ನನ್ನ ತಮ್ಮ ಕೂಡ ಫುಲ್ ಎಂಜಾಯ್ ಮಾಡ್ದೆ. ಯಜಮಾನ್ರು ಎಲ್ಲ ನೀವೇ ಹೋಗಿ ಬರ್ರಿ ಮತ್ತು ನಾಯಕ್ ಬರಲಿ ಅಂತಂದಿದ್ರು. ನಾನಿದ್ರೆ ಬರ್ರಿ ಎಲ್ಲರೂ ಎಂಜಾಯ್ ಮಾಡೋದು ಅದನ್ನು ನೋಡೋದೇ ಒಂದು ಖುಷಿ ಮನಸ್ಸಿಗೆ, ಬರ್ರಿ ಹೋಗೋಣ ಅಂತೇಳ್ಬಿಟ್ಟು ನಾವೇ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ವಿ ಅವರಿಗೆ. ಅವರು ಡ್ಯೂಟಿ ಬಿಟ್ಟು ಬರೋಕ್ಕೆ ಇದು ಮಾಡ್ತಿದ್ರು. ಹಂಗೆ ಬಿಟ್ರೆ ಇದು ಎಷ್ಟು ಇದಾದ್ರೂ ಈ ಇದ್ರೊಳಗೆ ಬರೀ ಇದೇ ಅದು ಹಾಡಿನ ತಕ್ಕಂತ ಐತಲ್ರಿ, ಸಂಸಾರ ಸಂಸಾರ 3 ಹೊತ್ತು ಸಂಸಾರ ಅಂದಂಗೆ ನಾವು ಎಷ್ಟು ಮಾಡಿದ್ರೂ ಅಷ್ಟೇ ಜೀವಕ್ಕೆ ಹಿಂಗೆ ಹೋಗಿ ಎಂಜಾಯ್ ಮಾಡೋದೇ ಬೇರೆ ಇರ್ತೈತಿ. ಅದಕ್ಕೆ ಬರ್ರಿ ಮಕ್ಳು ಎಂಜಾಯ್ ಮಾಡೋದು ನೋಡೋದೇ ಒಂದು ಖುಷಿ, ಹೋಗಿ ಬರೋಣ ಅಂತಂದದಕ್ಕೆ ತಯಾರಾದ್ರು ಅವರು. ಎಲ್ಲರೂ ಹೋಗಿ ಒಂಥರ ಮಕ್ಕಳು ಆಟ ಆಡೋದೇ ಒಂದು ನೋಡೋದಕ್ಕೆ ಒಂದು ಖುಷಿ. ಎಷ್ಟು ರೀ ಚಿಕ್ಕ ಮಕ್ಕಳದಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಬಂದಿದ್ರಲ್ಲಿ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ನಾವು 12 ಗಂಟೆ ಏನಾಗಿತ್ತು ನಾವು ಹೋದಾಗ, ಅಷ್ಟು ಜನ ಇರಲಿಲ್ಲ. ಆಮೇಲೆ 1:30 ಮೇಲೆ ನೋಡ್ಬೇಕ್ರಿ ಜನ ಸಿಕ್ಕಾಪಟ್ಟೆ ಬರೋಕ್ಕೆ ಶುರುವಾಯಿತು. ಆಮೇಲೆ ಮುಂದೆ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಎಷ್ಟು ಜನ ಬರ್ತಾಯಿದ್ರು, ಯಾವ ಥರ ಎಂಜಾಯ್ ಮಾಡ್ತಿದ್ರು, ಯಾವ ಥರ ಡಾನ್ಸ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಒಂಥರ ನಿಜವಾಗ್ಲೂ ಅದು ಫನ್, ಮಕ್ಕಳಿಗೆ ತುಂಬ ಖುಷಿ, ಎಂಜಾಯ್ಮೆಂಟ್. ಈ ಥರ ಅವಾಗವಾಗ ಮಕ್ಕಳಿಗೆ ಖುಷಿ ಕೊಡ್ತಿರ್ಬೇಕು. ಇದು ಫೋನ್ ನಮ್ಮ ತಮ್ಮನ ಕೈಯಾಗೆ ಕೊಟ್ಟಿದ್ದೆ. ಅಲ್ಲಿ ಎಲ್ಲ ಸೈಡ್ಗೆಲ್ಲ ಮಕ್ಕಳು ಆಡಿಬಿಟ್ಟು ಹೊರಗೆ ಬರ್ತಿದ್ರಲ್ಲ, ಎಲ್ಲ ನೀರು ಸೋರ್ಬಿಟ್ಟಿದ್ವು. ನನಗೆ ಒಂದು ಟೈಮ್ ಕಾಲು ಸರ್ಕನ್ ಜಾರಿಬಿಡ್ತು, ರಪ್ಪಂತ ಬೀಳ್ತೀನಪ್ಪ ಅನ್ನೋ ಭಯ ಆಗಿಬಿಡ್ತು ನನಗೆ. ಹೀಗಾಗಿ ತಮ್ಮನ ಕೈಯಾಗೆ ಕೊಟ್ಟೆ. ಇವಾಗ ನೋಡಿ ತಮ್ಮ ಮೇಲೆ ಕರ್ಕೊಂಡೋಗಿದ್ದಾನೆ ನನ್ನ ದೊಡ್ಡ ಮಗನ್ನ, ಆಕಾಶನ್ನು ಮೇಲೆ ಕರ್ಕೊಂಡೋಗಿ, ಬಾಲೆ ಆಕಾಶ ಇಲ್ಲಿ ಹತ್ತಿಸ್ತೀನಿ ಬಾ, ನಿನಗೆ ಬಾಲೆ ಇಲ್ಲಿಂದ ಬರಬೇಕಲೇ, ಭಾರಿ ಮಜಾ ಇರ್ತೈತಿ ಅಂತ ಹೇಳಿಬಿಟ್ಟು ನೋಡಿ ಜೂಮ್ ಹಾಕ್ತಾ ಇದ್ದೀನಿ. ಅಲ್ಲಿಂದ ಈ ಥರ ರೌಂಡ್ ಹಾಕಿ ಬಂದು ನೀರಲ್ಲಿ ಬೀಳೋದು. ಅಯ್ಯಪ್ಪ ಆ ಥರ ಇದೆ. ಆದರೂ ಬಿಡಲಿಲ್ಲ, ಹೋದ ಅವನು, ಭಯ ಪಡಲಿಲ್ಲ, ಹೋದ. ಒಂದು ಸಾರಿ ತಮ್ಮ ಕರ್ಕೊಂಡು ಹೋಗಿ ಮೇಲಿಂದ ಕಳಿಸ್ದೆ ಕೆಳಗೆ. ನೋಡ್ರಿ ಹೆಂಗೆ ಬರ್ತಾರೆ ನೋಡ್ರಿ ಈ ಥರ ಬಂದ ನೋಡ್ರಿ ಕೆಳಗೆ. ಹಂಗೆ ಇದೊಂದು ಸತಿ ಅಲ್ಲದೆ ಮತ್ತೊಂದು 2-3 ಸತಿ ಹೋದ. ಎಂಜಾಯ್ ಮಾಡ್ದೆ ಒಟ್ಟಿನಲ್ಲಿ. ಆಕಾಶ ಫುಲ್ ಎಂಜಾಯ್ ಮಾಡ್ದೆ. ಅಭಿನೇ ಯಾವ ಕಡೆನೂ ಹೋಗಲಿಲ್ಲ. ಇದು ಅಭಿ ತರಲೆ ಭಯಪಟ್ಟು ಅಷ್ಟೇ ಇದು ಮಾಡ್ದೆ. ಹಿಂಗೈತೆ ನೋಡ್ರಿ. ಒಟ್ಟಿನಲ್ಲಿ ನನ್ನ ಮಕ್ಕಳ ಮುಖದಲ್ಲಿ ಖುಷಿ ನೋಡ್ಬೇಕನ್ನೋ ನನ್ನ ತಮ್ಮನ ಆಸೆ ಆಗಿತ್ತು. ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ ಅವನು ಕೂಡ. ಹೀಗಾಗಿ ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಇರ್ತೈತಿ. ಬಂದಿದ್ದೆ ಮಕ್ಕಳಿಗೋಸ್ಕರ ಬಂದಿದ್ದ ಅವನು. ರಜೆ ಕೊಟ್ಟ ಮೇಲೆ ಬರೋದೇ ಆಗಿದ್ದಿಲ್ಲ ಅವನಿಗೆ. ಹೀಗಾಗಿ ಬಂದದ್ದಕ್ಕೂ ಒಂದು ಏನಾದರೂ ಫನ್ ಇರಬೇಕು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿದ್ದ ಅಲ್ಲಿಗೆ. ಓಕೆ, ಇವಾಗ ನೋಡಿ ಮೇಲಿಂದ ಕೆಳಗೆ ಬಂದು ನೋಡಿ, ಇವಾಗ ಬಂದು ಬಿದ್ದು ಬಿಡ್ತಾನೆ ರಪ್ಪಕ್ಕಂತ, ಉಲ್ಟಾ ಬಿದ್ದು ಬಿಡ್ತಾನೆ ನೋಡಿ. ಉಲ್ಟಾ ಬಿದ್ದುಬಿಟ್ಟ. ಹಿಂಗಾಗುತ್ತೆ, ಒಮ್ಮೆ ಸೀದಾ ಒಮ್ಮೆ ಉಲ್ಟಾ. ಈ ಥರ 2-3 ಸರಿ ಈ ಥರ ಆಟ ಆಡ್ದೆ. ಮತ್ತು ಸೈಡಿಗಿದೆ ಇನ್ನೂ ಆ ಮ್ಯೂಸಿಯಮ್ ಇತ್ತಲ್ಲ, ಅದು ಇನ್ನೂ ವಿಡಿಯೋ ನೆಕ್ಸ್ಟ್ ಡೇ ಬರುತ್ತೆ. ಆ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಬರೋ ವಿಡಿಯೋ ಇದಕ್ಕಿಂತ ಸಖತ್ತಾಗಿದೆ, ಇನ್ನೂ ಮಜವಾಗಿದೆ. ಯಾವಾಗ ಹೋದ್ವಿ? 12 ಗಂಟೆಗೆ ಅಲ್ಲಿ ಹೋಗಿದ್ವಿ. ವಾಪಸ್ ಬರಬೇಕಾದ್ರೆ 4 ಗಂಟೆಗೆ ಅಲ್ಲಿಂದ ಬಿಟ್ಟಿವಿ ನೋಡಿ. ಆದರೂ ಮಕ್ಕಳಿಗೆ ಬರ್ರಿ ಹೋಗುನು ಅಂತಂದ್ರೆ ಅವ್ರು ಇನ್ನೂ ಸ್ವಲ್ಪ ಹೊತ್ತು, ಇನ್ನೊಂದು 5 ನಿಮಿಷ ಅಂತೆ, ಇನ್ನೂ 5 ನಿಮಿಷ ಅಂತೆ ಅಲ್ಲೇ ಆಟ ಆಡ್ತಾಯಿದ್ರು. ಬಿಟ್ಟು ಬರೋಕ್ಕೆ ಮನಸ್ಸಿದ್ದಿಲ್ಲ ಅವರಿಗೆ ನೋಡಿ. ಈ ಥರ ಎಲ್ಲ ಒಂಥರ ಬೇರೆ ಲೋಕಕ್ಕೆ ಹೋಗಿದ್ವಿ ಅನ್ನೋ ಫೀಲ್ ಇತ್ತಲ್ಲಿ. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾ ಇತ್ತು. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಇನ್ನೂ ವೆಯ್ಟ್ ಮಾಡಿ ಬರುತ್ತೆ. ತುಂಬ ಕಾತುರದಿಂದ ಕಾಯ್ತಾಯಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇದು ಭಾಗ 1 ಆಗಿರುತ್ತೆ.
ನೆಕ್ಸ್ಟ್ ಬರೋದು ಭಾಗ 2 ಆಗಿರುತ್ತೆ ನೋಡಿ. ಇನ್ನೂ ಮಜವಾಗಿರುತ್ತೆ. ಇನ್ನೂ ಅಲ್ಲಿ ಏನು ತಿಂದ್ವಿ, ಏನು ಕುಡಿದ್ವಿ ಎಲ್ಲನೂ ತೊಗೊತೀವಿ. ಅದರಲ್ಲಿ ಏನೇನು ಮಾಡಿದ್ವಿ ಅನ್ನೋದು ಇನ್ನೂ ಮುಂದೆ ಬರೋ ವಿಡಿಯೋ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಯಾರೂ ಲೈಕ್ ಕೊಡ್ತಾ ಇಲ್ಲ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ದುಡ್ಡು ಖರ್ಚಾಗೋದಿಲ್ಲ. ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಅಕೌಂಟ್ನ ದುಡ್ಡು ಕಟ್ಟಾಗುತ್ತೆ ಅನ್ನೋ ತಿಳುವಳಿಕೆ ಇದೆ. ಆಮೇಲೆ ಲೈಕ್ ಕೊಡೋದ್ರಿಂದ ದುಡ್ಡು ಕಟ್ಟಾಗುತ್ತೆ ಅನ್ನೋ ಒಂದು ಇನ್ನೂ ಈ ಜನಗಳಿಗೆ ಆ ಥರ ತಿಳ್ಕೊತಾರೆ. ಯಾರ್ದು ದುಡ್ಡು ಕಟ್ಟಾಗೋದಿಲ್ಲ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗೋದ್ರಿಂದ ದುಡ್ಡಿಲ್ಲ, ಆಮೇಲೆ ಲೈಕ್ ಕೊಡೋದ್ರಿಂದ ನಿಮ್ಮ ದುಡ್ಡು ಕಟ್ಟಾಗೋದಿಲ್ಲ. ಫ್ರೀ ಇದೆ, ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಫ್ರೀ ಇದೆ. ನೋಡಿ ಮನೋರಂಜನೆ ವಿಡಿಯೋಗಳು, ಅದರಲ್ಲೂ ಉತ್ತರ ಕರ್ನಾಟಕದ ಜನಗಳನ್ನು ಬೆಳೆಸಿ ಅಂತ ಹೇಳ್ತೀನಿ. ಅಡುಗೆ ಉಡುಗೆ ತೊಡುಗೆ ನಮ್ಮ ಎಲ್ಲರೂ ಇಷ್ಟಪಡ್ತಾರೆ ಉತ್ತರ ಕರ್ನಾಟಕದ್ದು. ಆದರೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಬರ್ತಾರೆ, ಹಿಂಗೆ ನೋಡ್ತಾರೆ, ಕ್ಲಿಕ್ ಮಾಡ್ತಾರೆ, ಹೋಗಿಬಿಡ್ತಾರೆ. ಕಮೆಂಟ್ ಜಾಸ್ತಿ ಇರುತ್ತೆ, ಕಮೆಂಟ್ ಬಂದಷ್ಟು ಲೈಕ್ ಇರೋದಿಲ್ಲ. ನೋಡಿ ಮೇಲೆ ನನ್ನ ತಮ್ಮ ನನ್ನ ಮಗನ ಮೇಲೆ ಕಳಿಸ್ಬಿಟ್ಟು ಮತ್ತೆ ಕೆಳಗೆ ಬಂದ. ಅವನು ಅಭಿ ಎಲ್ಲದನ ಅಂತಿದ್ದ. ಅಭಿ ಎಲ್ಲಿದ್ನೋ ಏನೋ, ಅಷ್ಟು ಜನರ ಮಧ್ಯೆ ಸಿಗ್ತಾನೆ ಇರಲಿಲ್ಲ. ಹುಡುಕ್ತಾ ಇದ್ವಿ ಅಭಿನ. ಅವನು ಒಂದು ಕಡೆ ಹೋಗಿಬಿಟ್ಟು ಆಟ ಆಡ್ತಾಯಿದ್ದ, ತನ್ನ ತಾನೇ ಆಟ ಆಡಕತ್ತಿದ್ದ. ಆಮೇಲೆ ಸಿಕ್ಕ. ಓಕೆ, ಈ ಥರ ಇದೆ ಈ ವಿಡಿಯೋ. ಇದಕ್ಕಿಂತ ಚೆನ್ನಾಗಿದೆ ನೆಕ್ಸ್ಟ್ ಬರೋ ವಿಡಿಯೋ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.